ದ್ವಿಜರು ಭಾಗ 14 ದ್ವಿಜರು ಭಾಗ 14 ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ, ಸಮಸ್ತ ಗುರುಗಳಿಗೆ ಜಯವಾಗಲಿ. ದ್ವಿಜರು ಭಾಗ 14ರಲ್ಲಿ ನೀವು ಕೇಳ್ತಾ ಇದ್ದೀರಿ. ದ್ವಿಜರು ಭಾಗ 14, 13 ಭಾಗಗಳು ನಿನ್ನೆ ತನಕ ನಿಮಗೆ ಮುಗಿದೋಗಿತ್ತು. ಈಗ 14ನೇ ಭಾಗ ಕೇಳ್ತಾ ಇದ್ದೀರಿ. ಅದರೊಳಗಡೆ ನಿಮಗೆ ಏನಾಗಿತ್ತು, ಪ್ರಕರಣ ನೇರವಾಗಿ ನಡೀತದೆ. ಇಲ್ಲಿ ನಿಮಗೆ ಯಾವ ಪೀಠಿಕೆಯನ್ನು ಹೇಳೋದಿಲ್ಲ. ಇದು ಮಹಾಪುರಾಣ ಶಾಸ್ತ್ರದ 40ನೇ ಪರ್ವದಲ್ಲಿ ನಡೀತಿರೋಂಥ ವಿಷಯ. ಇದು ಸ್ವತಂತ್ರ ಪ್ರಕರಣ ಅಲ್ಲ. ಆದ್ದರಿಂದ ಹಿಂದಿನ ವಿಷಯಗಳನ್ನು ಇಲ್ಲಿ ಹೇಳೋದಿಲ್ಲ, ನೇರವಾಗಿ ವಿಷಯ ಪ್ರಾರಂಭ ಆಗ್ತದೆ. ಮತ್ತು ನಿಮಗೆ ಸೂಚನಾ ರೂಪದಲ್ಲಿ ಹೇಳ್ತೀನಿ. ಎಲ್ಲ ಮಂತ್ರಗಳನ್ನು ಕೊನೆಯ ಭಾಗದಲ್ಲಿ ಹೇಳ್ತೀನಿ, ಈಗ ಹೇಳೋದಿಲ್ಲ, ನಿಮಗೆ ಗೊಂದಲ ಆಗ್ತದೆ. ಆದ್ದರಿಂದ ಕೇವಲ ಶ್ಲೋಕದ ಅರ್ಥಗಳನ್ನ ಮಾತ್ರ ಕೇಳ್ತಾ ಹೋಗ್ರಿ. ಶ್ಲೋಕ 134. ಉಳಿದ ವಿಧಿಯೆಲ್ಲವೂ ಮೊದಲು ಹೇಳಲ್ಪಟ್ಟಿದೆ, ಪುನಃ ಹೇಳಲ್ಪಡುವುದಿಲ್ಲ. ಆಮೇಲೆ ಈ ಮುಂದೆ ಹೇಳುವ ಬಹಿರ್ಯಾನ ಕ್ರಿಯಾಮಂತ್ರವನ್ನು ತಿಳಿಯಬೇಕು. ಶ್ಲೋಕ 135ರ ಅರ್ಥ. ಬಳಿಕ ಉಪನಯನ ಸಂಸ್ಕಾರಕ್ಕೆ ಪಾತ್ರನಾಗು ಎಂಬ ಅರ್ಥಬೋಧಕವಾದ ಉಪನಯನ ನಿಷ್ಕ್ರಾಂತಿ ಭಾಗಿಭವ ಎಂಬ ಪದವು, ಆಮೇಲೆ ವಿವಾಹ ಸಂಬಂಧವಾದ ಸಂಸ್ಕಾರಕ್ಕೆ ಪಾತ್ರನಾಗು ಎಂಬ ಅರ್ಥಬೋಧಕವಾದ ವೈವಾಹ ನಿಷ್ಕ್ರಾಂತಿ ಭಾಗಿಭವ ಎಂಬ ಪದವು ಇರುವುದು. ಶ್ಲೋಕ 136ರ ಅರ್ಥ. ಬಳಿಕ ಕ್ರಮದಿಂದ ಮುನೀಂದ್ರ ಪದವಿಗೆ ಪಾತ್ರನಾಗು ಎಂಬ ಅರ್ಥಬೋಧಕವಾದ ಮುನೀಂದ್ರ ನಿಷ್ಕ್ರಾಂತಿ ಭಾಗಿಭವ ಎಂಬ ಪದವನ್ನು ಹೇಳಬೇಕು. ಆಮೇಲೆ ದೇವೇಂದ್ರ ಪದವಿಗೆ ಪಾತ್ರನಾಗು ಎಂಬ ಅರ್ಥಬೋಧಕವಾದ ಸುರೇಂದ್ರ ನಿಷ್ಕ್ರಾಂತಿ ಭಾಗಿಭವ ಎಂಬ ಪದವು ಸ್ಮರಿಸಲ್ಪಟ್ಟಿದೆ. ಶ್ಲೋಕ 137ರ ಅರ್ಥ. ಆನಂತರ ಮಂದರ ಅಭಿಷೇಕ ವಿಧಿಗೆ ಪಾತ್ರನಾಗು ಎಂಬ ಅರ್ಥಬೋಧಕವಾದ ಮಂದರಾಭಿಷೇಕ ನಿಷ್ಕ್ರಾಂತಿ ಭಾಗಿಭವ ಎಂಬ ಪದವು ಯುವರಾಜ ಮತ್ತು ಮಹಾರಾಜ ಸಂಬಂಧಿಗಳಾದ ಪದವಿಗೆ ಪಾತ್ರನಾಗು ಎಂಬ ಅರ್ಥಬೋಧಕಗಳಾದ ಯುವರಾಜ್ಯ ನಿಷ್ಕ್ರಾಂತಿ ಭಾಗಿಭವ, ಮಹಾರಾಜ್ಯ ನಿಷ್ಕ್ರಾಂತಿ ಭಾಗಿಭವ ಎಂಬ ಪದಗಳು ಇರುತ್ತವೆ. ಶ್ಲೋಕ 138ರ ಅರ್ಥ. ಹಾಗೆಯೇ ಪರಮರಾಜ್ಯ ಮತ್ತು ಅರ್ಹಂತರಾಜ್ಯ ಪದವಿಗಳಿಗೆ ಪಾತ್ರನಾಗು ಎಂಬ ಅರ್ಥಬೋಧಕಗಳಾದ ಪರಮರಾಜ್ಯ ನಿಷ್ಕ್ರಾಂತಿ ಭಾಗಿಭವ, ಅರ್ಹಂತ್ಯ ರಾಜ್ಯ ನಿಷ್ಕ್ರಾಂತಿ ಭಾಗಿಭವ ಎಂಬ ಪದಗಳನ್ನು ಪಠಿಸಬೇಕು. ಶ್ಲೋಕ 139ರ ಅರ್ಥ. ಈ ಪದಗಳಿಂದ ಈ ಮಂತ್ರವನ್ನು ಆ ಮಂತ್ರಗಳನ್ನು ತಿಳಿದವರು ಜಪಿಸಬೇಕು. ಬೇರೆ ವಿಧಿಯು ಮೊದಲು ಹೇಳಲ್ಪಟ್ಟಿದೆ, ಮುಂದಿನ ಮಂತ್ರವು ನಿಷಾದ್ಯ ಮಂತ್ರವಾಗಿದೆ. ಶ್ಲೋಕ 140ರ ಅರ್ಥ. ದಿವ್ಯ ಸಿಂಹಾಸನಕ್ಕೆ ಪಾತ್ರನಾಗು, ವಿಜಯ ಸಿಂಹಾಸನಕ್ಕೆ ಪಾತ್ರನಾಗು, ಪರಮ ಸಿಂಹಾಸನಕ್ಕೆ ಪಾತ್ರನಾಗು ಎಂಬಿ ಅರ್ಥಬೋಧಕಗಳಾದ ದಿವ್ಯ ಸಿಂಹಾಸನ ಭಾಗಿಭವ, ವಿಜಯ ಸಿಂಹಾಸನ ಭಾಗಿಭವ, ಪರಮ ಸಿಂಹಾಸನ ಭಾಗಿಭವ ಎಂಬ ಪದಗಳನ್ನು ಹೇಳಬೇಕು. ಶ್ಲೋಕ 141 ಮತ್ತು 142ರ ಅರ್ಥವು. ಅನ್ನವನ್ನು ತಿನ್ನಿಸುವ ವಿಧಿಯಲ್ಲಿಯೂ ಹಾಗೆಯೇ 3 ಪದಗಳಿಂದ ಮಂತ್ರವನ್ನು ಹೇಳಬೇಕು. ಆ ಪದಗಳು ಕೊನೆಯಲ್ಲಿ ಭಾಗಿಭವ ಪದದಿಂದ ಅನುಸರಿಸಲ್ಪಟ್ಟ ದಿವ್ಯ ವಿಜಯ ಅಕ್ಷಿಣ ಅಮೃತ ಪದಗಳೇ ಆಗಿರುತ್ತವೆ. ಈ ಪದಗಳಿಂದ ವಿದ್ವಾಂಸರು ಅನ್ನಪ್ರಾಶನ ವಿಧಿಯಲ್ಲಿ ಈ ಮಂತ್ರವನ್ನು ಉಪಪ್ರಯೋಗಿಸಬೇಕು. ಶ್ಲೋಕ 143, 144, 145, 146 4 ಶ್ಲೋಕದ ಅರ್ಥ. ಇಲ್ಲಿಂದ ಮುಂದೆ ಯುಷ್ಟಿಕ್ರಿಯಾಶ್ರಿತವಾದ ಮಂತ್ರವನ್ನು ಆಗಮ ಅನುಸಾರವಾಗಿ ಹೇಳ್ತಾರೆ. ಆ ಕ್ರಿಯೆಯಲ್ಲಿ ಮೊದಲು ಉಪನಯನ, ಜನ್ಮ, ವರ್ಷವರ್ಧನ, ವಚನಯುಕ್ತವಾದ ಭಾಗಿಭವ ಪದವನ್ನು ತಿಳಿಯಬೇಕಿಲ್ಲಿ. ಉಳಿದ 8 ಪದಗಳಲ್ಲಿ ವೈವಾಹ ನಿಷ್ಠ ಪದದೊಡನೆಯೂ, ಮುನೀಂದ್ರ ಜನ್ಮ ಪದದೊಡನೆಯೂ, ಸುರೇಂದ್ರ ಜನ್ಮ ಪದದೊಡನೆಯೂ, ಮಂದರಾಭಿಷೇಕ ಪದದೊಡನೆಯೂ, ಯುವರಾಜ್ಯ ಮಹಾರಾಜ್ಯ ಪದಗಳೊಡನೆಯೂ, ಅನುಕ್ರಮದಿಂದ ಪರಮರಾಜ್ಯ ಅರ್ಹಂತ್ಯ ರಾಜ್ಯ ಪದಗಳೊಡನೆಯೂ, ವರ್ಷವರ್ಧನ ಪದಯುಕ್ತವಾದ ಭಾಗಿಭವ ಪದವನ್ನು ಸೇರಿಸಬೇಕು. ಆಮೇಲೆ ಈ ಮುಂದೆ ಹೇಳುವಂಥ ಮಂತ್ರವು ಉಂಟಾಗುವುದು. ಶ್ಲೋಕ 147ರ ಅರ್ಥ. ಆ ನಂತರದಲ್ಲಿ
ಚೌಲ ಕರ್ಮದಲ್ಲಿ ಮೊದಲು ಉಪನಯನ ಪದವು ಕೊನೆಯಲ್ಲಿ ಮುಂಡಭಾಗಿ ಭವ ಪದವು ಉಳ್ಳ ಮಂತ್ರವಿರುವುದು ಹೇಳಲ್ಪಟ್ಟಿರುತ್ತದೆ. ಶ್ಲೋಕ 148 ಅರ್ಥ. ಬಳಿಕ ನಿಘ್ರಂತ ಮುಂಡಭಾಗಿ ಭವ ಪದವು ಆಮೇಲೆ ನಿಷ್ಕ್ರಾಂತಿ ಮುಂಡಭಾಗಿ ಭವ ಪದವು ಇರುತ್ತದೆ. ಶ್ಲೋಕ 149 ಅರ್ಥ. ಆನಂತರ ಪರಮ ನಿಸ್ತಾರಕ ಕೇಶಭಾಗಿ ಭವ ಪದವು ಪರಮೇಂದ್ರ ಕೇಶಭಾಗಿ ಭವ ಪದವು ಇರುತ್ತದೆ. ಶ್ಲೋಕ 150 ಅರ್ಥ. ಈ ಚೌಲ ಕರ್ಮದಲ್ಲಿ ಪರಮರಾಜ್ಯ ಕೇಶಭಾಗಿ ಭವ ಪದವನ್ನು ಅರ್ಹಂತ್ಯ ರಾಜ್ಯ ಕೇಶಭಾಗಿ ಭವ ಪದವನ್ನು ಪ್ರಯೋಗಿಸಬೇಕು. ಶ್ಲೋಕ 151 ಅರ್ಥ. ದ್ವಿಜನು ಈ ಮಂತ್ರದಿಂದ ವಿಧಿ ಪ್ರಕಾರವಾಗಿ ಶಿಖಿಯನ್ನು ಅಂದರೆ ಜುಟ್ಟನ್ನು ಇರಿಸಬೇಕು. ಆಮೇಲೆ ಲಿಪಿ ಸಂಖ್ಯಾನ ಸಂಗ್ರಹ ವಿಧಿಯಲ್ಲಿ ಈ ಮುಂದೆ ಹೇಳುವ ಮಂತ್ರವನ್ನು ಹೇಳಲ್ಪಟ್ಟಿರುವುದು. ಶ್ಲೋಕ 152 ಅರ್ಥ. ಈ ವಿಧಿಯಲ್ಲಿ ಶಬ್ದಪಾರ ಭಾಗಿಭವ, ಅರ್ಥಪಾರ ಭಾಗಿಭವ, ಶಬ್ದಾರ್ಥ ಸಂಬಂಧಪಾರ ಭಾಗಿಭವ ಎಂಬ 3 ಪದಗಳು ಇರುತ್ತವೆ. ಶ್ಲೋಕ 153 ಮತ್ತು 154 ಅರ್ಥ. ದ್ವಿಜ ಉತ್ತಮರು ಈ ಮುಂದೆ ಹೇಳುವ ಮಂತ್ರವನ್ನು ಉಪನೀತಿ ಕ್ರಿಯಾ ಮಂತ್ರವನ್ನಾಗಿ ಸ್ಮರಿಸುತ್ತಾರೆ. ಪರಮ ನಿಸ್ತಾರಕ ಲಿಂಗಭಾಗಿ ಭವ ಪದವು ಇದರ ನಂತರದಲ್ಲಿ ಪರಮರ್ಷಿ ಲಿಂಗಭಾಗಿ ಭವ ಪದವು ಪರಮೇಂದ್ರ ಲಿಂಗಭಾಗಿ ಭವ ಪದವು ಇರುವುದು. ಶ್ಲೋಕ 155 ಅರ್ಥ. ಹೀಗೆಯೇ ಪರಮರಾಜ್ಯ ಲಿಂಗಭಾಗಿ ಭವ ಪದವು ಪರಮ ಅರ್ಹಂತ್ಯ ಲಿಂಗಭಾಗಿ ಭವ ಪದವೂ ಪರಮ ನಿರ್ವಾಣ ಲಿಂಗಭಾಗಿ ಭವ ಪದವೂ ಇರುತ್ತದೆ. ಲಿಂಗಭಾಗಿ ಭವವೆಂದರೆ ಆಯಾ ಚಿಹ್ನೆಗೆ ಪಾತ್ರನಾಗು ನೀನು ಎಂದು ಅರ್ಥವು. ಶ್ಲೋಕ 156 ಅರ್ಥ. ಈ ಮಂತ್ರದಿಂದ ಶಿಷ್ಯನಿಗೆ ಪ್ರಥಮದಿಂದ ಸಂಸ್ಕಾರವನ್ನು ಮಾಡಿ ನಿರ್ವಿಕಾರ ಅಂದರೆ ಬಣ್ಣ ಹಾಕದ ವಸ್ತ್ರದಿಂದ ಇವನನ್ನು ವಸ್ತ್ರ ಸಹಿತನನ್ನಾಗಿ ಮಾಡಬೇಕು. ಶ್ಲೋಕ 157 ಅರ್ಥ. ಈ ಬಾಲಕನನ್ನು ಆ ವಸ್ತ್ರದೊಳಗಡೆ ಅಂದರೆ ಕೌಪಿನದಿಂದ ಮರೆಮಾಡಿ ಕೊಂಡಿರುವವನನ್ನಾಗಿಯೂ ಮಾಡಿಸಬೇಕು. ಆಮೇಲೆ 3 ಎಳೆಗಳಿಂದ ಕಟ್ಟಲ್ಪಟ್ಟಿರುವ ಮೌಂಜಿ ಬಂಧನವನ್ನು ಮಾಡಬೇಕು. ಸೊಂಟಕ್ಕೆ ಮೌಂಜಿ ಬಂಧನವನ್ನು ಮಾಡಬೇಕೆಂದು ಭಾವವು. ಶ್ಲೋಕ 158. ಗಣಧರರಿಂದ ಮಾಡಲ್ಪಟ್ಟದ್ದು ವ್ರತದ ಗುರುತು ಮಂತ್ರದಿಂದ ಪವಿತ್ರವೂ ಆದ ಬ್ರಹ್ಮಸೂತ್ರವನ್ನು ಇವನಿಗೆ ಕೊಡಬೇಕು. ಇದರಿಂದ ಈ ದ್ವಿಜನು ಯಜ್ಞೋಪವೀತ ಉಳ್ಳವನಾಗುವನು. ಶ್ಲೋಕ 159. ಮೊದಲು ಜಾತಿಯಿಂದಲೇ ಬ್ರಾಹ್ಮಣನಾಗಿದ್ದನು. ಈಗ ವ್ರತದಿಂದ ಸಂಸ್ಕಾರವನ್ನು ಹೊಂದಿದವನಾಗಿ ಗುಣಗಳಿಂದ 2 ಜನ್ಮವುಳ್ಳ ದ್ವಿಜನು ಈ ಪ್ರಕಾರವಾದ ರೂಢಿಯನ್ನು ಹೊಂದುತ್ತಾನೆ. ಶ್ಲೋಕ 160 ಅರ್ಥ. ಈ ದ್ವಿಜನಿಗೆ ಗುರು ಸಾಕ್ಷಿಯಾಗಿ ವಿಧಿ ಪ್ರಕಾರವಾಗಿ ಅಹಿಂಸಾ ಮೊದಲಾದ ಅನುವ್ರತಗಳನ್ನು ಕೊಡಬೇಕು. ದಿಗ್ವ್ರತ, ಅನರ್ಥದಂಡ ವ್ರತ, ಭೋಗೋಪಭೋಗ ಪರಿಮಾಣ ವ್ರತಗಳೆಂಬ ಗುಣವ್ರತಗಳಿಂದಲೂ ದೇಶಾವಕಾಶಿಕ ವ್ರತ, ಸಾಮಯಿಕ ವ್ರತ, ಕ್ರೋಶ ಉಪವಾಸ ವ್ರತ, ವೈಯಾವೃತ್ಯ ವ್ರತಗಳೆಂಬ ಶಿಕ್ಷಾ ವ್ರತಗಳಿಂದಲೂ ಅನುಸರಿಸಲ್ಪಟ್ಟ ವ್ರತ ಸಮೂಹಗಳಿಂದಲೂ ಈ ದ್ವಿಜನನ್ನು ಸಂಸ್ಕಾರ ಮಾಡಬೇಕು. ಶ್ಲೋಕ 161 ಅರ್ಥ. ಆಮೇಲೆ ಅವರ ಆಚರಣೆಗೆ ಯೋಗ್ಯವಾದ ಮತ್ತು ಉಪಾಸಕಾಧ್ಯಯನ ಶಾಸ್ತ್ರದಲ್ಲಿ ಇರುವ ಉಪನಯನ, ಬ್ರಹ್ಮಚಾರಿ ಮೊದಲಾದ ಹೆಸರನ್ನು ಕೊಟ್ಟು ಮುಂದೆ ಹೇಳುವ ಅತಿ ಬಾಲ ವಿದ್ಯಾದಿಗಳನ್ನು ಅವಶ್ಯಕವಾಗಿ ಅವನಿಗೆ ಕಲಿಸಬೇಕು. ಶ್ಲೋಕ 162 ಅರ್ಥ. ಬಳಿಕ ಸಿದ್ಧ ಪೂಜಾ ಪೂರ್ವಕವಾಗಿ ಸಂಸ್ಕಾರ ಮಾಡಲ್ಪಟ್ಟವನಾದ ಈ ದ್ವಿಜನು ಆಮೇಲೆ ಶಾಸ್ತ್ರದ ಆಜ್ಞಾ ಅನುಸಾರವಾಗಿ ನಡೆದು ಪೂಜೆಯನ್ನು ಮಾಡಬೇಕು. ಶ್ಲೋಕ 163 ಅರ್ಥ. ಆ ದಿನದಲ್ಲಿ ಜ್ಞಾತಿಗಳ ಮನೆಗಳಲ್ಲಿ ಭಿಕ್ಷೆಗೋಸ್ಕರ ಪ್ರವೇಶ ಮಾಡಿದ ಈ ದ್ವಿಜನಿಗೆ
ದೊರಕಿದ ವಸ್ತ್ರಾಭರಣ ಮೊದಲಾದ ಪದಾರ್ಥ ಸಮೂಹವನ್ನು ವಿದ್ಯಾಗುರುವಿಗೆ ಪ್ರೀತಿಪೂರ್ವಕವಾಗಿ ಕೊಡಬೇಕು. ಶ್ಲೋಕ 164 ಅರ್ಥ. ಉಳಿದ ವಿಧಿಯಾದರೂ ಮೊದಲೇ ಹೇಳಲ್ಪಟ್ಟಿದೆ. ಅದನ್ನು ಅವನು ವಿದ್ಯಾ ಅಧ್ಯಯನವನ್ನು ಮಾಡಿ ಮುಂದೆ ಗೃಹಸ್ಥನಾಗಿ ಸಮಾನತೆಯನ್ನು ಹೊಂದುವವರೆಗೂ ನ್ಯೂನ್ಯತೆಯಿಲ್ಲದೆ ನಡೆಸಬೇಕು. ಶ್ಲೋಕ 165 ಅರ್ಥ. ಆ ನಂತರದಲ್ಲಿ ಇವನ ಯಾವ ವ್ರತಚರ್ಯ ಪ್ರತಿಪಾದಕ ಕ್ರಿಯೆಯಲ್ಲಿ ಉಪಾಸಕ ಅಧ್ಯಯನವು ಸಂಕ್ಷೇಪದಿಂದ ಸಂಗ್ರಹಿಸಲ್ಪಟ್ಟಿದೆಯೋ ಅಂತಹ ವ್ರತಚರ್ಯೆಯನ್ನು ಕ್ರಮದಿಂದ ಹೇಳುವೆನು ಅಂತೇಳಿ ಆಚಾರ್ಯ ಹೇಳ್ತಾರೆ. ಶ್ಲೋಕ 166 ಅರ್ಥ. ಉಪನಯನ ಸಂಸ್ಕಾರವನ್ನು ಹೊಂದಿದ ಈ ದ್ವಿಜನಿಗೆ ಶಿರೋಲಿಂಗ, ಉರೋಲಿಂಗ, ಕಟಿಲಿಂಗ, ಊರುಲಿಂಗವೆಂದು 4 ವಿಧವಾದ ಲಿಂಗವು ಮೊದಲು ನಿರ್ಣಯಿಸಲ್ಪಟ್ಟಿದೆ. ಇನ್ನೊಂದ್ಸಲ ಕೇಳ್ರಿ, ಇದು ಶಿರೋಲಿಂಗ, ಉರೋಲಿಂಗ, ಕಟಿಲಿಂಗ, ಊರುಲಿಂಗ. ಶ್ಲೋಕ 167 ಅರ್ಥ. ಖಡ್ಗವನ್ನು ಹಿಡಿದು ಜೀವನ ಉಪಾಯವನ್ನು ಮಾಡುವುದರಿಂದಲೂ ಜೀವನೋಪಾಯದಿಂದಲೂ ಅಂದರೆ ಬರಹದಿಂದಲೂ ಕೃಷಿ ಜೀವನೋಪಾಯದಿಂದಲೂ ಮತ್ತು ವ್ಯಾಪಾರ ಜೀವನ ಉಪಾಯದಿಂದಲೂ ತಮ್ಮ ತಮ್ಮ ವೃತ್ತಿಯಲ್ಲಿ ಇರುವವರು ಸಮ್ಯಕ್ ದೃಷ್ಟಿಗಳು ಆದ ಈ ದ್ವಿಜರಿಗೆ ಮೇಲೆ ಹೇಳಿದ ಲಿಂಗವಾದರೂ ಗುರುತು ಆಗಿರುವುದು. ಶ್ಲೋಕ 168 ಮತ್ತು 169 ಅರ್ಥಗಳು. ಯಾವನ ವಂಶವು ಯಾವುದೋ ಕಾರಣದಿಂದ ದೂಷಣವನ್ನು ಹೊಂದಿದ್ದರೆ ಅವನು ದೊರೆ ಮೊದಲಾದವರ ಸಮ್ಮತಿಯಿಂದ ತನ್ನ ವಂಶವನ್ನು ಶುದ್ಧ ಮಾಡಿದಾಗ ಇವನ ಹಿರಿಯರು ದೀಕ್ಷಾಯೋಗ್ಯವಾದ ಕುಲದಲ್ಲಿ ಹುಟ್ಟಿದ್ದರೆ ಇವನ ಪುತ್ರ ಪೌತ್ರಾದಿ ಸಂತತಿಯಲ್ಲಿ ಉಪನಯನ ಯೋಗ್ಯತೆಯು ನಿಷೇಧಿಸಲ್ಪಟ್ಟೇ ಇಲ್ಲ. ಅಂದರೆ ಅವರಿಗೆ ಉಪನಯನ ಕ್ರಿಯೆ ಮಾಡ್ಬೋದು. ಶ್ಲೋಕ 170 ಅರ್ಥ. ಯಾರು ವಿದ್ಯೆಯಿಂದಲೂ ಶಿಲ್ಪದಿಂದಲೂ ಜೀವಿಸುವವರಾಗಿ ದೀಕ್ಷಾಯೋಗ್ಯವಲ್ಲದ ವಂಶದಲ್ಲಿ ಹುಟ್ಟಿರುತ್ತಾರೋ ಅವರಿಗೆ ಉಪನಯನಾದಿ ಸಂಸ್ಕಾರವು ಅಭಿಮತವಾಗಿಲ್ಲ. ಶ್ಲೋಕ 171 ಅರ್ಥ. ತಮಗೆ ಯೋಗ್ಯವಾದ ವ್ರತಗಳನ್ನು ಧರಿಸಿದವರಾದ ಆ ವಿದ್ಯಾ ಶಿಲ್ಪೋಪಜೀವಿಗಳಿಗೆ ಸನ್ಯಾಸಪೂರ್ವಕವಾದ ಮರಣದವರೆಗೆ ಒಂದು ವಸ್ತ್ರವನ್ನು ಧರಿಸುವಿಕೆಯು ಉಚಿತವಾದ ಚಿಹ್ನೆಯಾಗಿರುವುದು. ಶ್ಲೋಕ 172 ಅರ್ಥ. ಅವರಿಗೆ ಇಚ್ಛಾರಹಿತವಾದ ಭೋಜನವು ತಾವು ವಿವಾಹ ಮಾಡಿಕೊಂಡಿರುವ ಕುಲಸ್ತ್ರೀಯ ಸೇವನ ವ್ರತವು ಆರಂಭದಿಂದ ಉಂಟಾಗುವ ವಧೆಯ ಹೊರತು ಇತರ ವಧೆಯ ತ್ಯಾಗವು ಅಭಕ್ಷ್ಯ ಮತ್ತು ಅಪೇಯಗಳಾದ ಮದ್ಯ ಮಾಂಸ ಮಧುಗಳ ತ್ಯಾಗವು ನಿಯಮಗಳಾಗಿರಬೇಕು. ಶ್ಲೋಕ 173 ಅರ್ಥ. ಈ ಪ್ರಕಾರವಾಗಿ ವ್ರತದಿಂದ ಪವಿತ್ರವೂ ಅತ್ಯಂತ ಶುದ್ಧವೂ ಆದ ವೃತ್ತಿಯನ್ನು ಹೊಂದಿದವನಾದ ದ್ವಿಜನ ವ್ರತಚರ್ಯ ವಿಧಿಯು ಸಂಪೂರ್ಣವಾದುದೆಂಬುದಾಗಿ ಸ್ಮರಿಸಲ್ಪಟ್ಟಿದೆ. ಇನ್ನು ಮುಂದೆ ಶ್ಲೋಕ 174 ಅರ್ಥ ಹೇಳ್ತಾರೆ. ಆ ದ್ವಿಜನಿಗೆ ಉಪಾಸಕ ಸಂಬಂಧವಾದ ಸೂತ್ರದಿಂದ 10 ಅಧಿಕಾರಗಳನ್ನು ಹೇಳಲ್ಪಟ್ಟಿರುತ್ತವೆ. ಆ ಅಧಿಕಾರಗಳನ್ನು ಕ್ರಮವಾಗಿ ಉದ್ದೇಶ ನಾಮ ಸಂಕೀರ್ತನ ಮಾತ್ರದಿಂದ ಹೇಳ್ತೇನೆ ಅಂತ ಹೇಳ್ತಾರೆ ಆಚಾರ್ಯರು. ಶ್ಲೋಕ 175 ಮತ್ತು 176 ಅರ್ಥವನ್ನು ಹೇಳ್ತಾರೆ. ಆ 10 ಅಧಿಕಾರಗಳಲ್ಲಿ ಅತಿಬಾಲ ವಿದ್ಯೆಯು ಮೊದಲನೆಯದು. ಬಳಿಕ ಕುಲವಿದ್ಯೆಯು ವರ್ಣೋತ್ತಮತ್ವ, ಪಾತ್ರತ್ವ, ಷಷ್ಠಾಧಿಕಾರಿತ, ವ್ಯವಹಾರೇಷಿತ, ಅವಧ್ಯತ್ವ, ಅದಂಡ್ಯಥ, ಮಾನಾರ್ಹತ, ಪ್ರಜಾ ಸಂಬಂಧಾಂತರ ಇವು ಅನುಕ್ರಮದಿಂದ 10 ಅಧಿಕಾರಗಳಾಗಿರುತ್ತವೆ. ಯಾವ್ಯಾವು ಇನ್ನೊಂದ್ಸಲ ಕೇಳ್ತೀರೇನು? 10 ಅಧಿಕಾರಗಳನ್ನು
ಅತಿಬಾಲವಿದ್ಯೆ, ಕುಲವಿದ್ಯೆ, ವರ್ಣೋತ್ತಮತ್ವ, ಪಾತ್ರತ್ವ, ಷಷ್ಠಾಧಿಕಾರತ್ವಕಾರಿತ, ವ್ಯವಹಾರೇಷಿತ, ಅವಧ್ಯತ್ವ, ಅದಂಠದ, ಮಾನರಥ, ಪ್ರಜಾ ಸಂಬಂಧಾಂತರ, ಈ ಥರ ಇವು 10 ಅಧಿಕಾರಗಳು. ಇನ್ನು ಶ್ಲೋಕ 117ರ 177ರ ಅರ್ಥ ಬೇಕೀಗ. ಶ್ಲೋಕ 177ರ ಅರ್ಥ: ಉಪಾಸಕ ಸಂಗ್ರಹದಲ್ಲಿ ಅಂದರೆ ಶ್ರಾವಕಾಚಾರ ಗ್ರಂಥದಲ್ಲಿ 10 ಅಧಿಕಾರ ವಸ್ತುಗಳಿರ್ತವೆ. ಆ ವಸ್ತುಗಳನ್ನು ಉದ್ದೇಶ ಕ್ರಮಾನುಸಾರವಾಗಿ ಸಂಕ್ಷೇಪದಿಂದ ವಿವರಿಸ್ತೇನೆ ಅಂತ ಆಚಾರ್ಯ ಹೇಳ್ತಾರೆ. ಶ್ಲೋಕ 178ರ ಅರ್ಥ: ಬಾಲ್ಯದಿಂದ ಮೊದಲುಗೊಂಡು ಶಿಕ್ಷಣಿ ಅಂದರೆ ಅಧ್ಯಯನದ ಉದ್ಯೋಗದಿಂದ ದ್ವಿಜನಿಗೆ ಯಾವ ವಿದ್ಯೆಯು ಹೇಳಲ್ಪಟ್ಟಿರುವುದು ಆ ವಿದ್ಯೆಯು ಅತಿಬಾಲ ವಿದ್ಯೆ ಎಂಬುದಾಗಿ ದ್ವಿಜರಿಗೆ ಸಮ್ಮತವಾದ ಕ್ರಿಯೆಯಾಗಿರುವುದು. ಶ್ಲೋಕ 179ರ ಅರ್ಥ: ಆ ವಿದ್ಯೆಯು ಇಲ್ಲದಿದ್ದರೆ ಮೂಢನು, ಹೇಯೋಪದೇಯಗಳನ್ನು ತಿಳಿಯದವನು, ಬೇರೆಯವರಿಂದ ವಂಚಿಸಲ್ಪಟ್ಟವನೂ ಆದ ದ್ವಿಜನು ಮಿಥ್ಯಾಶಾಸ್ತ್ರವನ್ನು ಹೊಂದಲೂಬಹುದು. ಶ್ಲೋಕ 180ರ ಅರ್ಥ: ಆದುದರಿಂದ ದ್ವಿಜನು ಉಪಾಸಕನ ಸಂಬಂಧವಾದ ಶಾಸ್ತ್ರವನ್ನು ಬಾಲ್ಯದಲ್ಲಿಯೇ ಅಭ್ಯಾಸ ಮಾಡಬೇಕು. ಆ ಶಾಸ್ತ್ರದಿಂದ ಸಂಸ್ಕಾರವನ್ನು ಹೊಂದಿದವನಾದ ಆ ದ್ವಿಜನು ತನ್ನನ್ನು ಬೇರೆಯವರನ್ನು ಉದ್ಧರಿಸುವವನಾಗುವನು. ಶ್ಲೋಕ 181ರ ಅರ್ಥ: ದ್ವಿಜನ ಕುಲಾಚಾರದ ರಕ್ಷಣೆಯು ಕುಲಾವಧಿ ಎಂಬ 2ನೆಯ ಅಧಿಕಾರವಾಗಿರುತ್ತದೆ. ಅದಿಲ್ಲದಿದ್ದರೆ ಈ ದ್ವಿಜನು ಕ್ರಿಯೆಯಿಲ್ಲದವನಾಗಿ ಅನ್ಯಕುಲತ್ವವನ್ನು ಹೊಂದುವನು, ಭ್ರಷ್ಟನಾಗುವನೆಂದು ಭಾವವು. ಶ್ಲೋಕ 182ರ ಅರ್ಥ: ವರ್ಣಗಳಲ್ಲೆಲ್ಲ ಈ ದ್ವಿಜನಿಗೆ ಚೆನ್ನಾಗಿ ಶ್ರೇಷ್ಠತ್ವವಿರುವುದು ವರ್ಣೋತ್ತಮತ್ವವೆಂಬ 3ನೆಯ ಅಧಿಕಾರವಾಗಿದೆ. ಆದ್ದರಿಂದ ತನ್ನನ್ನು ಬೇರೆಯವರನ್ನು ಉದ್ಧರಿಸುವುದರಲ್ಲಿ ಸಮರ್ಥನಾದ ಈ ದ್ವಿಜನು ಶ್ಲಾಘ್ಯತ್ವವನ್ನು ಹೊಂದುವನು. ಶ್ಲೋಕ 183ರ ಅರ್ಥ: ಈ ದ್ವಿಜನಿಗೆ ವರ್ಣೋತ್ತಮತ್ವವು ಇಲ್ಲದಿದ್ದರೆ ಶ್ರೇಷ್ಠತೆ ಇರಲಾರದು. ಶ್ರೇಷ್ಠನಲ್ಲದಿರುವ ನಿಷ್ಕೃಷ್ಟ ಮನುಷ್ಯನು ತನ್ನನ್ನು ಶುದ್ಧ ಮಾಡಿಕೊಳ್ಳಲಾರನು, ಬೇರೆಯವರನ್ನೂ ಶುದ್ಧ ಮಾಡಲಾರನು. ಶ್ಲೋಕ 184ರ ಅರ್ಥ: ಆದ್ದರಿಂದ ಈ ದ್ವಿಜನು ಶುದ್ಧಿಯನ್ನು ಇಚ್ಛಿಸುವವನಾಗಿ ಬೇರೆ ಮಿಥ್ಯಾದೃಷ್ಟಿಯನ್ನು ಕುತ್ಸಿತ ಬ್ರಾಹ್ಮಣನನ್ನು ಭಜಿಸುವನು. ಆ ಕುಲಿಂಗಿ ಕುತ್ಸಿತ ಬ್ರಾಹ್ಮಣ ಸೇವೆಯಿಂದ ಅವರಲ್ಲಿರುವ ದೋಷಗಳನ್ನು ನಿಸ್ಸಂದೇಹವಾಗಿ ಹೊಂದುತ್ತಾನೆ. ಶ್ಲೋಕ 185: ಈ ದ್ವಿಜನಿಗೆ ದಾನ ಯೋಗ್ಯತ್ವವು ಅಂದರೆ ವಿಶಿಷ್ಟವಾದ ಪಾತ್ರತೆಯು ಗುಣಗೌರವದಿಂದ 4ನೆಯ ಪಾತ್ರತ್ವವೆಂದು ಅಭಿಮತವಾಗಿರುತ್ತದೆ. ಈ ಲೋಕದಲ್ಲಿ ಅಧಿಕ ಗುಣವುಳ್ಳವನೇ ಲೋಕಪೂಜಿತರಿಂದ ಪೂಜಿಸಲ್ಪಡುವುದಕ್ಕೆ ಯೋಗ್ಯನಾಗುವನು. ಶ್ಲೋಕ 186ರ ಅರ್ಥ: ಆದುದರಿಂದ ದ್ವಿಜನು ತನ್ನ ಗುಣಮೂಲಕವಾದ ಪಾತ್ರತೆಯನ್ನು ಸ್ಥಿರಪಡಿಸಬೇಕು. ಆ ಗುಣಮೂಲಕವಾದ ಪಾತ್ರತೆಯು ಇಲ್ಲದಿದ್ದರೆ ಮಾನ್ಯತೆ ಇಲ್ಲದಿರುವುದರಿಂದ ರಾಜರು ಇವನ ದ್ರವ್ಯವನ್ನು ಅಪಹರಿಸುತ್ತಾರೆ. ಶ್ಲೋಕ 187ರ ಅರ್ಥ: ಉತ್ತಮವಾದ ಉತ್ಪತ್ತಿಯುಳ್ಳವರಾದ ದ್ವಿಜರು ಮಿಥ್ಯಾದೃಷ್ಟಿಗಳಿಂದ ಮಾಡಲ್ಪಟ್ಟಿರುವ ಕುಧರ್ಮ ಸೃಷ್ಟಿಯನ್ನು ದೂರದಲ್ಲಿ ಪರಿಹರಿಸಿ ಉತ್ತಮ ಸೃಷ್ಟಿಯ ಅಧಿಕಾರವನ್ನು ರಕ್ಷಿಸಬೇಕು. ಇದು 5ನೇದಾದ ಷಷ್ಠಾಧಿಕಾರಿತೆ ಎನಿಸುವುದು. ಇನ್ನು ಶ್ಲೋಕ 188ರ ಅರ್ಥ: ಹಾಗೆ ಷಷ್ಠಾಧಿಕಾರವನ್ನು ರಕ್ಷಿಸದಿದ್ದರೆ ಮಿಥ್ಯಾದೃಷ್ಟಿಗಳು ವಿಚಾರ ಮಾಡಲ್ಬರದಿರುವ ಸೃಷ್ಟಿವಾದದಿಂದ
ಲೋಕವನ್ನು ದೊರೆಗಳನ್ನು ಮೋಹಗೊಳಿಸಿ ವಿಪರೀತ ಮಾರ್ಗಕ್ಕೆ ಒಯ್ಯುತ್ತಾರೆ. ಶ್ಲೋಕ 189 ಅರ್ಥ. ಆದುದರಿಂದ ನೀತಿಯ ರಹಸ್ಯವನ್ನು ತಿಳಿದವನು ಬೇರೆಯಾದ ಸೃಷ್ಟಿಯನ್ನು ದೂರದಲ್ಲಿ ಬಿಟ್ಟು ಅನಾದಿ ಪರಂಪರೆಯಾದ ಕ್ಷತ್ರಿಯರಿಂದ ಸೃಷ್ಟಿಸಲ್ಪಟ್ಟ ಧರ್ಮ ಸೃಷ್ಟಿಯನ್ನು ಪ್ರಚುರ ಮಾಡಬೇಕು, ಅಂದರೆ ಬೆಳಗಬೇಕು. ಶ್ಲೋಕ 190 ಅರ್ಥ. ಸನಾತನವಾದ ಈ ಧರ್ಮ ಸೃಷ್ಟಿಯು ತೀರ್ಥಂಕರರಿಂದ ಸೃಷ್ಟಿಸಲ್ಪಟ್ಟಿರುತ್ತದೆ. ಆ ಧರ್ಮ ಸೃಷ್ಟಿಯನ್ನು ತನ್ನನ್ನು ಆಶ್ರಯಿಸಿದವರು ಸೃಷ್ಟಿಗೆ ಕಾರಣರು ಆದ ರಾಜರುಗಳಲ್ಲಿ ಪ್ರಕಾಶಪಡಿಸಬೇಕು. ಶ್ಲೋಕ 191 ಅರ್ಥ. ಹಾಗೆ ಪ್ರಕಾಶಪಡಿಸದಿದ್ದರೆ ರಾಜಶ್ರೇಷ್ಠರು ಬೇರೆಯವರಿಂದ ಮಾಡಲ್ಪಟ್ಟ ಸೃಷ್ಟಿಯನ್ನು ಹೊಂದಿದವರಾಗುವರು. ಆದುದರಿಂದ ಈ ದ್ವಿಜರಿಗೆ ಐಶ್ವರ್ಯವಿಲ್ಲದಿರುವುದರಿಂದ, ಅಂದರೆ ದ್ವಿಜರು ಬಡವರಾಗಿರುವುದರಿಂದ ಅರ್ಹತ ಧರ್ಮಾವಲಂಬಿಗಳಾದ ಇವರು ಆ ಮಿಥ್ಯಾಧರ್ಮ ಸೃಷ್ಟಿಯಲ್ಲಿ ಇರುವವರು ಆಗುತ್ತಾರೆ. ಶ್ಲೋಕ 192 ಅರ್ಥ ನೋಡೋಣ ಇನ್ನು. ಅಂದರೆ ಇಲ್ಲಿ ದ್ವಿಜರು ಕೂಡ ಅವರು ಅಂದರೆ ಶ್ರೀಮಂತರಾಗಬೇಕು ಅಂತ ಹೇಳಿದ್ದಾರೆ. ಇನ್ನು ಶ್ಲೋಕ 192 ಅರ್ಥವನ್ನು ಹೇಳ್ತಾರೆ. ಉತ್ಕೃಷ್ಟವಾದ ಶಾಸ್ತ್ರವನ್ನು ಹೊಂದಿದವರಾದ ಈ ದ್ವಿಜನಿಗೆ ಪ್ರಾಯಶ್ಚಿತ ಆದಿ ಕರ್ಮದಲ್ಲಿ ಇರುವ ಸ್ವತಂತ್ರತೆಯನ್ನು ಆರನೇದಾದ ವ್ಯವಹಾರೇಷಿತಾಧಿಕಾರವನ್ನಾಗಿ ಹೇಳುತ್ತೇನೆ ಅಂತ ಹೇಳಿ ಆಚಾರ್ಯ ಹೇಳ್ತಾರೆ. ಶ್ಲೋಕ 193 ಅರ್ಥ. ಆ ವ್ಯವಹಾರಾಧಿಕಾರವು ಇಲ್ಲದಿದ್ದರೆ ತನ್ನನ್ನು ಬೇರೆಯವರನ್ನು ಶುದ್ಧ ಮಾಡುವುದಕ್ಕೆ ಅರ್ಹನಾಗುವುದಿಲ್ಲ. ಅಶುದ್ಧನು ಬೇರೆಯವರಿಂದ ಶುದ್ಧಿಯನ್ನು ಇಚ್ಛಿಸುವವನಾಗಿ ನೀಚನಾಗಿ ಮಾಡಲ್ಪಡುವವನು. ಶ್ಲೋಕ 194 ಅರ್ಥ. ಸ್ಥಿರಚಿತ್ತವುಳ್ಳವನಾದ ದ್ವಿಜೋತ್ತಮನು ವಧೆಗೆ ಅರ್ಹನಲ್ಲದಿರುವ ಅಧಿಕಾರದಲ್ಲಿ, ಅಂದರೆ ಅವ್ಯಧ್ಯತ್ವಾಧಿಕಾರದಲ್ಲಿಯೂ ಇರುವನು. ಗುಣಾಧಿಕ್ಯವಿರುವುದರಿಂದ ಬ್ರಾಹ್ಮಣನು ದೊರೆ ಮೊದಲಾದವರಿಂದ ವಧೆಗೆ ಅರ್ಹನಾಗುವುದೇ ಇಲ್ಲವು. ಶ್ಲೋಕ 195 ಅರ್ಥ. ಸಮಸ್ತ ಪ್ರಾಣಿಯು ಕೊಲ್ಲುವುದಕ್ಕೆ ಯೋಗ್ಯವಲ್ಲ, ಬ್ರಾಹ್ಮಣನಾದರೂ ವಿಶೇಷವಾಗಿ ಕೊಲ್ಲುವುದಕ್ಕೆ ಯೋಗ್ಯನಲ್ಲ. ವಧೆಯಲ್ಲಿ ಗುಣಾಧಿಕ್ಯ ಗುಣಹೀನತೆಗಳಿಂದ ವಿಧಿಯ ಅಭಾವರೂಪವು ಅಭಿಮತವಾಗಿದೆ. ಗುಣಸಹಿತನನ್ನು ಗುಣರಹಿತ ಪ್ರಾಣಿಯನ್ನು ಕೊಲ್ಲಬಾರದೆಂದು ಭಾವವು. ಶ್ಲೋಕ 196 ಅರ್ಥ. ಆದ್ದರಿಂದ ಈ ದ್ವಿಜನು ಧಾರ್ಮಿಕ ಜನರಲ್ಲಿ ಅವಧ್ಯತ್ವವನ್ನು ಪಾಲಿಸಬೇಕು. ಅದು ಧರ್ಮದ ಮಹಿಮೆಯಲ್ಲವೇ? ಧರ್ಮದಲ್ಲಿರುವ ಈ ದ್ವಿಜನು ತಿರಸ್ಕರಿಸಲ್ಪಡುವುದಿಲ್ಲ. ದ್ವಿಜನು ತನ್ನ ಅವಧ್ಯತ್ವವನ್ನು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕೆಂದು, ಅದು ಧರ್ಮದ ಮಹಿಮೆ ಎಂದು ಧಾರ್ಮಿಕನು ತಿರಸ್ಕರಿಸಲ್ಪಡುವುದಿಲ್ಲವೆಂದು ಭಾವವು. ಶ್ಲೋಕ 197. ಧರ್ಮವಿಲ್ಲದಿದ್ದರೆ ಈ ಬ್ರಾಹ್ಮಣನು ಎಲ್ಲರಿಂದಲೂ ವಧ್ಯತ್ವವನ್ನು ಹೊಂದುತ್ತಾನೆ. ಹೀಗೆ ವಧ್ಯತ್ವವಿದ್ದರೆ ಅರ್ಹತ್ ಪರಮೇಶ್ವರರ ಧರ್ಮದ ಪ್ರಾಮಾಣ್ಯವು ನಾಶವಾಗುವುದು. ಶ್ಲೋಕ 198. ಆದುದರಿಂದ ಸನಾತನವಾದ ಧರ್ಮವು ಸರ್ವ ಪ್ರಯತ್ನದಿಂದ ರಕ್ಷಿಸತಕ್ಕುದಾಗಿದೆ. ಸಂರಕ್ಷಿಸಲ್ಪಟ್ಟ ಆ ಧರ್ಮವು ಚರಾಚರ ಸಹಿತವಾದ ಜಗತ್ತಿನಲ್ಲಿ ರಕ್ಷಣೆಯನ್ನು ಮಾಡುವುದು ನಿಶ್ಚಯ. ಶ್ಲೋಕ 199. ಧರ್ಮದಲ್ಲಿ ಸ್ಥಿರಚಿತ್ತನಾದ ಈ ದ್ವಿಜನಿಗೆ ಅದಂಡ್ಯತ್ವವು, ಅಂದರೆ ದಂಡನಾರತ್ವವು ಹೀಗೆ ಆಗುವುದು. ಧರ್ಮದಲ್ಲಿರುವ ಜನವು
ಬೇರೆ ಅವನಿಗೆ ದಂಡವನ್ನು ವಿಧಿಸುವುದರಲ್ಲಿ ಸಮರ್ಥವಾಗಿರುವುದಲ್ಲವೇ? ಶ್ಲೋಕ 200. ಅದರ ಅರ್ಥ: ಆ ಕಾರಣದಿಂದ ಧರ್ಮದಲ್ಲಿರುವವನ ಸಂಬಂಧವಾದ ಪರಂಪರೆಯನ್ನು ಭಾವಿಸುವವನು ಅಧರ್ಮದಲ್ಲಿ ಇರುವವರಲ್ಲಿ ದಂಡವನ್ನು ವಿಧಿಸುವವನಾದ ರಾಜನು ಧಾರ್ಮಿಕ ರಾಜನೆಂದು ಧರ್ಮದರ್ಶಿಗಳಾದ ಆಚಾರ್ಯರಿಂದ ಹೇಳಲ್ಪಟ್ಟಿದ್ದಾನೆ. ಶ್ಲೋಕ 201. ಅರ್ಥ: ಹಿತವನ್ನು ಬಯಸುವುದರಿಂದ ದೇವರ ಮತ್ತು ಗುರುಗಳ ದ್ರವ್ಯವು ಹೇಗೆ ಪರಿಹರಿಸತಕ್ಕುವಾಗಿರುವವೋ ಹಾಗೆಯೇ ಬ್ರಾಹ್ಮಣ ದ್ರವ್ಯವು ಪರಿಹರಿಸತಕ್ಕುದಾಗಿರುವುದು. ಆದ್ದರಿಂದ ಬ್ರಾಹ್ಮಣನು ದಂಡಾರ್ಹನಲ್ಲ. ಶ್ಲೋಕ 202. ಅರ್ಥ: ಈ ಯುಕ್ತಿಯಿಂದ ತನ್ನಲ್ಲಿ ಗುಣಾಧಿಕ್ಯವನ್ನು ಆರೋಪಿಸುವವನು ಜಿತೇಂದ್ರಿಯನು ಆದಂತಹ ಬ್ರಾಹ್ಮಣನು ರಾಜರುಗಳಿಗೆ ತನ್ನನ್ನು ಅಸಡ್ಯ ಪಕ್ಷದಲ್ಲಿ ಸ್ಥಾಪಿಸುವನು. ಗುಣಾಧಿಕ್ಯವುಳ್ಳ ಬ್ರಾಹ್ಮಣನು ರಾಜರುಗಳ ದಂಡಕ್ಕೆ ಗುರಿಯಾಗುವುದಿಲ್ಲವೆಂದು ಭಾವವು. ಶ್ಲೋಕ 203. ಅರ್ಥ: ಈ ಅದಂಡ್ಯತ್ವಾಧಿಕಾರವು ಇಲ್ಲದಿರಲು ಈ ಬ್ರಾಹ್ಮಣನು ದಂಡಿಸುವುದಕ್ಕೆ ಯೋಗ್ಯನಾದ ಪುರುಷನಂತೆ ದಂಡಯೋಗ್ಯನಾಗುವನು. ಆದ್ದರಿಂದ ದಾರಿದ್ರ್ಯವನ್ನು ಹೊಂದಿದವನಾಗಿ ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಸಂತೋಷ ಪಡುವುದಿಲ್ಲ. ಶ್ಲೋಕ 204. ಅರ್ಥ: ಚೆನ್ನಾಗಿ ಭಾವಿಸಲ್ಪಟ್ಟ ಮಾನಾರ್ಹತವು ಅಂದರೆ ಮಾನಕ್ಕೆ ಯೋಗ್ಯವಾಗಿರುವಿಕೆಯು ಈ ಬ್ರಾಹ್ಮಣನಿಗೆ ಗೌರವಕ್ಕೆ ಪಾತ್ರನಾಗಿರುವಿಕೆಯನ್ನು ಉಂಟು ಮಾಡುವುದು. ಹೆಚ್ಚಾದ ಗುಣಗಳುಳ್ಳವನಲ್ಲವೇ ಶ್ರೇಷ್ಠರಿಂದ ಮಾನ್ಯನು, ವಂದ್ಯನು, ಪೂಜ್ಯನೂ ಆಗುವನು. ಶ್ಲೋಕ 205. ಅರ್ಥ: ಮಾನ್ಹರತ್ವವು ಇಲ್ಲದಿದ್ದರೆ ಶ್ರೇಷ್ಠರಾದ ಜನರಿಂದ ಈ ಬ್ರಾಹ್ಮಣನಿಗೆ ಮಾನ್ಯತೆಯು ಇರಲಾರದು. ಮಾನ್ಯತೆ ಇಲ್ಲದಿರುವುದರಿಂದ ಮೊದಲಿನ ಸ್ಥಾನಮಾನಾದಿ ಲಾಭವಿಲ್ಲದೆ ಹೋಗಿ ಅದರಿಂದ ಪದಚ್ಯುತಿಯಾಗುವುದು. ಶ್ಲೋಕ 206. ಅರ್ಥ: ಆದ್ದರಿಂದ ಈ ಮಾನ್ಯತ್ವಾಧಿಕಾರವನ್ನು ಬ್ರಾಹ್ಮಣರು ಪ್ರಯತ್ನದಿಂದ ತಮ್ಮಲ್ಲಿ ಗುಣಗಳಿಂದ ಆರೋಪಿಸಿಕೊಳ್ಳಬೇಕು. ಮಾನರತ್ವ ಪ್ರಯತ್ನವಾದರೂ ಜ್ಞಾನ, ಆಚರಣ ಮೊದಲಾದವುಗಳೆಂಬ ಸಂಪತ್ತಿಯು ಅಂಥ ಬ್ರಾಹ್ಮಣನನ್ನು ರಾಜರು ಪೂಜಿಸಬೇಕು, ಗೌರವಿಸಬೇಕು. ಶ್ಲೋಕ 207. ಅರ್ಥ: ಮಿಥ್ಯಾದೃಷ್ಟಿ ಮೊದಲಾದವರೊಡನೆ ವಿವಾಹಾದಿ ಸಂಬಂಧವಾದರೆ ತನ್ನ ಶ್ರೇಷ್ಠತೆಗೆ ಚ್ಯುತಿಯಾಗದಿರುವುದು ಯಾವುದುಂಟೋ ಅದು ಈ ಬ್ರಾಹ್ಮಣನ ಪ್ರಜಾ ಸಂಬಂಧಾಂತರವೆಂಬ ಗುಣವೆಂದು ಹೇಳಲ್ಪಟ್ಟಿರುತ್ತದೆ. ಶ್ಲೋಕ 208. ಅರ್ಥ: ಕಬ್ಬಿಣದೊಡನೆ ಕೂಡಿರುವ ಬಂಗಾರವು ಹೇಗೆ ಮಾಲಿನ್ಯವನ್ನು ಹೊಂದುವುದು ಹಾಗೆಯೇ ಈ ಬ್ರಾಹ್ಮಣನಿಗೆ ಬೇರೆಯವರ ಸಂಬಂಧವಾದರೆ ತನ್ನ ಗುಣಾಧಿಕ್ಯಕ್ಕೆ ಬಾಧೆ ಬರುವುದಿಲ್ಲ. ಶ್ಲೋಕ 209. ಅರ್ಥ: ಮತ್ತೇನೆಂದರೆ ಈ ಬ್ರಾಹ್ಮಣನು ತನ್ನೊಡನೆ ಸಂಬಂಧವನ್ನು ಹೊಂದಿದ ಬೇರೆಯವರಿಗೆ ಶೀಘ್ರವಾಗಿಯೇ ಬಂಗಾರವಿರುವ ಕಲ್ಲನ್ನು ಸಿದ್ಧರಸದಂತೆ ತನ್ನ ಗುಣಗಳನ್ನು ಹೊಂದಿಸುತ್ತಾನೆ, ತನ್ನಂತೆ ಮಾಡುತ್ತಾನೆ ಎಂದು ಭಾವವು. ಅಂದರೆ ತನ್ನಂತನೇ ಪರಿವರ್ತನೆ ಮಾಡ್ತಾನೆ. ಶ್ಲೋಕ 210. ಅರ್ಥ: ಆದ್ದರಿಂದ ಧರ್ಮದ ಪ್ರಭಾವವನ್ನು ಬೆಳಗುವ ಈ ಗುಣವು ದೊಡ್ಡದು. ಆದ್ದರಿಂದ ಈ ದ್ವಿಜನು ತನ್ನ ಗುಣಗಳಿಂದ ಬೇರೆಯವರನ್ನು ತನ್ನವರನ್ನಾಗಿ ಮಾಡುವುದಕ್ಕೆ ಯೋಗ್ಯನಾಗುತ್ತಾನೆ. ಶ್ಲೋಕ 211. ಅರ್ಥ: ಈ ಗುಣವಿಲ್ಲದಿದ್ದರೆ ಬೇರೆಯವರಿಂದ ಗುಣಹಾನಿಯನ್ನು ಹೊಂದುವನು. ಹೀಗಾದರೆ ಈ ಬ್ರಾಹ್ಮಣನ ಗುಣವುಳ್ಳವನೆನಿಸಿರುವಿಕೆಯು ನಾಶವಾಗುತ್ತದೆ. ಶ್ಲೋಕ 212. ಆದ್ದರಿಂದ 10 ಪ್ರಕಾರವಾಗಿ ಹೇಳಲ್ಪಟ್ಟಂತಹ ಅತಿಬಾಲವಿದ್ಯೆ ಮೊದಲಾದ ಅಧಿಕಾರಗಳನ್ನು ಯಥಾಯೋಗ್ಯವಾಗಿ ಸ್ವಾಧೀನ ಮಾಡಿಕೊಳ್ಳುವವನಾದ ಬ್ರಾಹ್ಮಣನು ಲೋಕಸಮ್ಮತನಾಗುವನು, ಲೋಕಪೂಜಿತನಾಗುವನು ಎಂದು ಭಾವವು. ಈಗ ನೋಡ್ರಿ, ಈಗ ಸಮಯ ಆಗ್ತದೆ, ಆದ್ದರಿಂದ ನಿಮ್ಮನ್ನು ಬಿಡಬೇಕಾಗ್ತದೆ. ನೀವು ನಾಳೆ ಸಮಯಕ್ಕೆ ಸರಿಯಾಗಿ ಬರ್ರಿ. ಮತ್ತು ನಾಳೆ ನಿಮಗೆ
ಇಲ್ಲಿ ಎಲ್ಲ ಕ್ರಿಯೆಗಳ ಮಂತ್ರಗಳಿದಾವಲ್ಲ ಆ ಮಂತ್ರಗಳನ್ನು ನಾಳೆಯ ಭಾಗದಲ್ಲಿ ನಾನು ನಿಮಗೆ ಹೇಳ್ತೀನಿ. ಈಗ ಮಧ್ಯ ಮಧ್ಯದಲ್ಲಿ ನಾನು ಹೇಳಿಲ್ಲ, ಅದನ್ನು ಕ್ಷಮಿಸಿ. ಯಾಕೆಂದರೆ ಅದು ನಿಮಗೆ ಮೊದಲೇ ಇದು ಗೊಂದಲ ಆಗ್ತದೆ, ಅದಕ್ಕೋಸ್ಕರ ಹೇಳಿಲ್ಲ ಅದನ್ನು. ನೀವು ನಾಳೆ ಸಮಯಕ್ಕೆ ಬರ್ರಿ, ಅದರೊಳಗಡೆ ಉಳಿದ ಶ್ಲೋಕಗಳನ್ನು ಮತ್ತು ಮಂತ್ರಕ್ರಿಯೆಗಳನ್ನು ನಾಳೆ ಹೇಳ್ತೀನಿ. ಇವತ್ತಾಗೋದಿಲ್ಲ, ನಾಳೆ ಬರ್ರಿ. ದ್ವಿಜರು ಭಾಗ 14.